वत्सलं देवकी परमानन्दं कृष्णं वन्दे जगद्गुरुम् सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते श्रीगुरुभ्यो नमः। नारायणं सर्वगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुम् आद्यं ईशं वन्दे भवत्तम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಹೀಗೆ ಚತುರ್ಮುಖ ಬ್ರಹ್ಮ ಮಹಾಭಾರತ ಎನ್ನುವಂತಹ ವೃಕ್ಷದ ಅವಯವಗಳ ಬಗ್ಗೆ ಚಿಂತನೆ ಮಾಡಿ ಅದನ್ನು ಸಕಲ ಸಜ್ಜನರು ಕೂಡ ಆ ಮಹಾವೃಕ್ಷವನ್ನ ಸೇವಿಸ್ತಾರೆ, ಅದರ ಉಪಯೋಗವನ್ನು ಪಡಿತಾರೆ ಅಂತ ಹೇಳಿ ತಿಳಿಸಿ, ಲೋಕದಲ್ಲಿ ಇನ್ನು ಮುಂದೆ ಬರಬಹುದಾದಂತಹ ಯಾರೆಲ್ಲ ಕವಿಗಳಿರ್ತಾರೆ ಆ ಎಲ್ಲ ಕವಿಗಳು ಕೂಡ ಈ ಮಹಾಭಾರತವನ್ನು ಆಶ್ರಯಿಸಿಯೇ ಅವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾರೆ, ಕಾವ್ಯವನ್ನು ರಚನೆ ಮಾಡ್ತಾರೆ ಅನ್ನೋದನ್ನ ಹೇಳಿ ಮುಂದೆ ಅವರು ತಮ್ಮ ಎಲ್ಲ ದೇವತೆಗಳಿಂದ ಸಹಿತರಾಗಿ ತಮ್ಮ ತಮ್ಮ ಲೋಕಗಳಿಗೆ ಮುಂದುವರಿದ್ದಾರೆ. ಮುಂದೆ ಸೂತರು ಈ ಒಂದು ಮಹಾಭಾರತದ ಉಪಾಖ್ಯಾನವನ್ನ ಮುಂದುವರಿಸ್ತಾ ಹೋಗ್ತಾರೆ. ಏವಂ ಆಭಾಷ್ಯ ತಂ ಬ್ರಹ್ಮ ಜಗಾಮಸ್ವಂ ನಿವೇಶನಂ ಭಗವಾನ್ ಸ ಜಗತ್ಸ್ರಷ್ಟ ಋಷಿರ್ ದೇವಗಣೇಶ ಸಹ. ಹೀಗೆ ಆ ಚತುರ್ಮುಖ ಬ್ರಹ್ಮ ಋಷಿಗಳು ಎಲ್ಲರೂ ಕೂಡ ದೇವತೆಗಳಿಂದ ಸಹಿತರಾಗಿ ತಮ್ಮ ತಮ್ಮ ಲೋಕಕ್ಕೆ ಹಿಂದಿರುಗ್ತಾರೆ. ಈ ಮಹಾಭಾರತದ ಉಪದೇಶ ಅನ್ನುವಂಥದ್ದು ಯಾವ ಕ್ರಮದಲ್ಲಿ ಬಂತು ಅಂತ ಸೂತರು ನಮಗೆ ತಿಳಿಸಿಕೊಡ್ತಾರೆ. ಅನುಕ್ರಮಣ ಅಧ್ಯಾಯಂ ವೃತ್ತಾಂತಂ ಸರ್ವಪರ್ವಣಾಂ ಇದಂ ವೈಪಾಯನಃ ಪೂರ್ವಂ ಪುತ್ರಂ ಅಧ್ಯಾಪಯಚ್ಛುಕಂ. ಮೊದಲಿಗೆ ಅನುಕ್ರಮಣಿಕ ಅಧ್ಯಾಯ ಮತ್ತು ಏನೆಲ್ಲ ಈ ಪರ್ವಗಳೇನಿದ್ದಾವೆ ಆ ಎಲ್ಲ 18 ಪರ್ವಗಳ ಮಹಾಭಾರತವನ್ನ ತಮ್ಮ ಮಗನಾದಂತಹ ಶುಕಾಚಾರ್ಯರಿಗೆ ಮೊದಲಿಗೆ ಉಪದೇಶವನ್ನು ಮಾಡ್ತಾರೆ ವೇದವ್ಯಾಸರು. ತದನಂತರ ತತಃ ಅನ್ಯೇಭ್ಯ ಅಭಿರೂಪೇಭ್ಯ ಶಿಷ್ಯೇಭ್ಯ ಪ್ರದದೌ. ಇನ್ನು ಉಳಿದ ತಮ್ಮ ಯಾರೆಲ್ಲ ಶಿಷ್ಯರಿದ್ದಾರೆ ಅವರೆಲ್ಲರಿಗೂ ಕೂಡ ಅದನ್ನು ಉಪದೇಶ ಮಾಡ್ತಾರೆ. ಹಾಗೆಯೇ ನಾರದ ಅಧ್ಯಾಪಯಾತ್ ದೇವಾನ್. ನಾರದರಿಗೂ ಕೂಡ ಆ ಒಂದು ಶಿಷ್ಯರಿಂದ, ಆ ಒಂದು ವೇದವ್ಯಾಸರಿಂದ ಅವರ ಶಿಷ್ಯರಿಂದ ಉಪದೇಶ ಆಗಿರುತ್ತದೆ. ಅಂತಹ ನಾರದರು ಕೂಡ ದೇವಾನ್ ಅಧ್ಯಾಪಯತ್, ದೇವತೆಗಳಿಗೆ ಈ ಮಹಾಭಾರತವನ್ನು ಉಪದೇಶ ಮಾಡ್ತಾರೆ. ಹಾಗೆ ಅಸಿತಃ ದೇವಲಃ ಪಿತೃನ್ ಅಧ್ಯಾಪಯತ್. ಇನ್ನು ಅಸಿತ ದೇವಲ ಅನ್ನುವಂಥ ಇಬ್ಬರು ಪಿತೃದೇವತೆಗಳಿಗೆ ಈ ಮಹಾಭಾರತವನ್ನು ಉಪದೇಶವನ್ನು ಮಾಡ್ತಾರೆ. ನಂತರ ಗಂಧರ್ವ ಯಕ್ಷರಕ್ಷಾಂಸಿ ಶ್ರಾವಯಾಮಾಸ ವೈಶುಕ. ಇನ್ನು ಗಂಧರ್ವರು, ಯಕ್ಷರು, ರಕ್ಷರು ಇವರೆಲ್ಲರಿಗೂ ಕೂಡ ಶುಕಾಚಾರ್ಯರೇ ಉಪದೇಶವನ್ನು ಮಾಡ್ತಾರೆ. ಮುಂದೆ ಅದು ನಮಗೆಲ್ಲ ಮನುಷ್ಯರಿಗೆ ಸಿಕ್ಕಿದ್ದು ವೈಶಂಪಾಯನ ವಿಪ್ರಶ್ರೀ ಶ್ರಾವಯಾಮಾಸ ಪಾರ್ಥಿವಂ. ಪಾರ್ಥಿವ ಅಂತ ಹೇಳಿದ್ರೆ ರಾಜ, ಪರೀಕ್ಷಿತ ರಾಜನಿಗೆ ಕರೆಯುವಂಥದ್ದು. ಆಗಿನ ಕಾಲದ ಆಗ ಅವನು ಈ ಭರತ ಖಂಡವನ್ನ ಶಾಸನ ಮಾಡ್ತಾ ಇದ್ದ. ಅವನಿಗೆ ವೈಶಂಪಾಯನ ಋಷಿಗಳು ಉಪದೇಶವನ್ನು ಮಾಡ್ತಾರೆ. ಪರೀಕ್ಷಿತಂ ಮಹಾತ್ಮಾನಂ ನಾಮ್ನಾತು ಜನಮೇಜಯಂ. ಪರೀಕ್ಷಿತನ ಮಗನಾದಂತಹ ಜನಮೇಜಯನಿಗೆ ವೈಶಂಪಾಯನರು ಉಪದೇಶವನ್ನು ಮಾಡ್ತಾರೆ. ಹೀಗೆ ಆ ಪರಂಪರೆ ಅನ್ನುವಂಥದ್ದು ದೇವತೆಗಳಿಗೆ ನಾರದರು ಉಪದೇಶ ಮಾಡಿದ್ರೆ, ಪಿತೃದೇವತೆಗಳಿಗೆ ಅಸಿತರು ದೇವಲರು ಉಪದೇಶವನ್ನು ಮಾಡ್ತಾರೆ. ಇನ್ನು ಉಳಿದ ದೇವತೆಗಳಿಗೂ ಕೂಡ ನಾರದರೇ ಉಪದೇಶವನ್ನು ಮಾಡ್ತಾರೆ. ಯಕ್ಷರಕ್ಷರಿಗೆ ಅವರಿಗೆಲ್ಲ ಶುಕರು ಉಪದೇಶವನ್ನು ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಈ ಮಹಾಭಾರತವನ್ನ ಒಂದು ವೃಕ್ಷ ಅಂತೇಳಿ ಹೇಳಿದ್ರು. ಆ ಮಹಾಭಾರತದಲ್ಲಿ ದುರ್ಯೋಧನ ಒಂದು ಪಕ್ಷದಲ್ಲಿ, ಕೌರವ ಪಕ್ಷದಲ್ಲಿ ಇದ್ರೆ, ಅಧರ್ಮದ ಪಕ್ಷದಲ್ಲಿ ಅವನಿದ್ರೆ, ಧರ್ಮದ ಪಕ್ಷದಲ್ಲಿ ಯುಧಿಷ್ಠಿರನಿದ್ದ. ಹೀಗೆ ಇವರಿಬ್ಬರನ್ನು ಕೂಡ ಒಂದು ಮಹಾವೃಕ್ಷದ ಹಾಗೆ ಚಿಂತನೆಯನ್ನು ಮಾಡ್ತಾರೆ. ಹೇಗೆ ದುರ್ಯೋಧನ ಒಂದು ಮಹಾವೃಕ್ಷ ಅಂತ ಹೇಳಿದ್ರೆ ಅವನಿಗೆ ಸಹಾಯಕರಾಗಿದ್ದವರು ಯಾರೆಲ್ಲ ಅಂತ ಹೇಳ್ತಾರೆ. ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ ಸ್ಕಂದ ಕರ್ಣ ಶಕುನಿಸ್ತಸ್ಯ ಶಾಖಾ ದುಶಾಸನ ಪುಷ್ಪಫಲೇ ಸಮೃದ್ಧೆ ಮೂಲಂ ರಾಜ ಧೃತರಾಷ್ಟ್ರೋಂಬಿಕೇಯ ಅಂತ. ದುರ್ಯೋಧನ ಅವನು ಕಲಿಯ ಅವತಾರ ಅವನು. ಹಾಗಾಗಿ ವಿಶೇಷವಾಗಿ ಅಧರ್ಮವನ್ನ ಆಚರಣೆ ಮಾಡ್ತಾ ಇದ್ದವನು. ಹಾಗೆ ದೇವರನ್ನ, ಭಗವದ್ಭಕ್ತರನ್ನ ದ್ವೇಷ ಮಾಡ್ತಾ ಇದ್ದವನು. ಅದಕ್ಕಿಂತ ಭಗವದ್ಭಕ್ತರಾದಂತಹ ಪಾಂಡವರನ್ನ ದ್ವೇಷ ಮಾಡ್ತಾ ಇದ್ದವನು. ಅವನು
ಆ ಒಂದು ದೊಡ್ಡ ವೃಕ್ಷ, ಅದರಲ್ಲಿ ಶಾಖೆ ಸ್ಕಂದವಾಗಿ ಕರ್ಣನಿರ್ತಾನೆ, ಅದರ ಶಾಖೆಯಾಗಿ ಶಕುನಿ ಇರ್ತಾನೆ. ಇನ್ನು ಆ ಮರದ ಪುಷ್ಪ ಫಲ ಯಾರು ಅಂತ ಹೇಳಿದ್ರೆ ಅದು ದುಶ್ಯಾಸನ. ಯಾಕಂತ ಹೇಳಿದ್ರೆ ಇವರೆಲ್ಲ ಏನು ಆರ್ಡರ್ ಮಾಡ್ತಾನೆ ದುರ್ಯೋಧನ, ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಕ್ಕೆ ಕರ್ಣನಿದ್ದಾನೆ. ಅದಕ್ಕೆ ಸರಿಯಾದಂತಹ ದುರಾಲೋಚನೆಯ ಮೂಲಕ ಅದನ್ನ ನಿರ್ವಹಣೆ ಮಾಡುವುದಕ್ಕೆ ಶಕುನಿ ಇದ್ದಾನೆ. ಹೀಗೆ ಒಬ್ಬ ಸ್ಕಂದ ಆದರೆ ಇನ್ನೊಬ್ಬ ಶಾಖೆ ಆಗಿರ್ತಾನೆ. ಇನ್ನು ಅದನ್ನ ಪ್ರವೃತ್ತಿ ಮಾಡುವಂಥದ್ದು, ಅದನ್ನ ಕೆಲಸವನ್ನ ಪ್ರವೃತ್ತಿಗೆ ತರುವಂಥವನು ಅದು ದುಶ್ಯಾಸನ. ಇವರ ದುರಾಲೋಚನೆಗಳು ಅದನ್ನ ಪ್ರವೃತ್ತಿ ಮಾಡುವಂಥವನು ದುಶ್ಯಾಸನ. ಹಾಗೆ ಅವನು ಫಲಪುಷ್ಪದ ರೀತಿಯಲ್ಲಿದ್ದಾನೆ. ಇದೆಲ್ಲದಕ್ಕೂ ಕೂಡ ಮೂಲಂ ರಾಜ ಧೃತರಾಷ್ಟ್ರ ಅಂಬಿಕೆಯ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅದಕ್ಕೆ ಮರ ಅಂತ ಹೇಳಿದ್ರೆ ಅದಕ್ಕೆ ಹೇಗೆ ಆ ಬುಡ ಅನ್ನುವಂಥದ್ದು ಮುಖ್ಯವೋ, ಹಾಗೆ ಈ ದುರ್ಯೋಧನ ಅನ್ನುವಂತಹ ಏನು ದುಷ್ಟ ವೃಕ್ಷಕ್ಕೆ ಮೂಲ ಸ್ಥಾನವಾಗಿ ಧೃತರಾಷ್ಟ್ರನಿದ್ದಾನೆ. ಅವನು ಒಂದು ಮಾತಿನಲ್ಲಿ ತನ್ನ ಮಗನಿಗೆ ಬುದ್ಧಿವಾದ ಹೇಳಿದ್ರೆ, ಅವನು ಜೋರು ಮಾಡಿ ನಿನಗೆ ರಾಜ್ಯ ಇಲ್ಲ ಅಂತೇಳಿ ಹೇಳಿದ್ರೆ ಮಹಾಭಾರತ ಯುದ್ಧವೇ ನಡೀತಾ ಇರಲಿಲ್ಲ. ಆದ್ರೆ ಮಗನ ಮೇಲೆ ಪ್ರೀತಿಯಿಂದ ಅಧರ್ಮವನ್ನು ಅವನು ಪೋಷಣೆ ಮಾಡ್ತಾ ಬಂದ. ಅದರಿಂದ ಆ ಧರ್ಮ ವೃಕ್ಷಕ್ಕೆ ಮೂಲ ಅದಕ್ಕೆ ನೀರೆರೆದದ್ದು ಅದು ಧೃತರಾಷ್ಟ್ರ ಆದದ್ರಿಂದ ಅವನನ್ನ ಮರದ ವೃಕ್ಷದ ಬುಡಕ್ಕೆ ಮೂಲಕ್ಕೆ ಹೋಲಿಸ್ತಾರೆ. ಹೀಗೆ ಇನ್ನು ಧರ್ಮ ವೃಕ್ಷ ಅದು ಯುಧಿಷ್ಠಿರ. ಆ ಯುಧಿಷ್ಠಿರ ವೃಕ್ಷ ಅಂತ ಹೇಳಿದ್ರೆ ಅದಕ್ಕೆ ಶಾಖೆಗಳು ಯಾವುದು, ಸ್ಕಂದ ಯಾವುದು, ಬುಡ ಯಾವುದು, ಫಲಪುಷ್ಪ ಯಾವುದು ಅಂತ ಹೇಳ್ತಾರೆ. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂಧೋರ್ಜುನೋ ಭೀಮ